ನಮ್ಮ ಸರ್ಕಾರ ಬಡವರ ಉದ್ಧಾರಕ್ಕಾಗಿ ಅತ್ಯದ್ಭುತ ಯೋಜನೆಗಳನ್ನ ಮಾಡುತ್ತೆ. ಆದರೆ ಬಡವರು ಈ ರೀತಿ ಸೋಗಿ ಮನೆಯಲ್ಲೇ ಇರ್ತಾರೆ. ಆ ಯೋಜನೆಯ ಫಲ ಪಡೆದು ಶ್ರೀಮಂತರು ಮಹಡಿ ಮೇಲೆ ಮಹಡಿ ಮನೆಯನ್ನ ಕಟ್ತಾರೆ. ಅದು ಹೇಗೆ? ಈ ಫಾರಂ ನಂಬರ್ 53 ಯೋಜನೆಯಿಂದ ಫಲಾನುಭವಿಗಳಾದ ಶ್ರೀಮಂತರು ಎಷ್ಟೆಷ್ಟು ಭೂಮಿ ಕಬಳಿಸಿದ್ದಾರೆ, ಅವ್ರು ಯಾರ್ಯಾರು ಅನ್ನೋದರ ಡೀಟೇಲ್ ಕೊಡ್ತೀನಿ, ಬನ್ನಿ. ರಾಜ್ಯದ ಭಾರೀ ಭೂ ಹಗರಣ ಬಯಲು. ಗಣ್ಯರಿಂದಲೇ ಬಡವರ ಭೂಮಿ ಗುಳುಂ. ರಾಜಕಾರಣಿಗಳಿಂದ ಯೋಜನೆ ದುರ್ಬಳಕೆ. ಫಾರಂ ನಂಬರ್ 53 ಯೋಜನೆಯಲ್ಲಿ ರಾಜ್ಯದಲ್ಲೇ ಅತಿ ದೊಡ್ಡ ಭೂ ಹಗರಣ ನಡೆದಿದೆ. ಈ ಹಗರಣದ ಆಳ ಅಗಲ ಅಳೆಯುವುದು ಸಾಧ್ಯವಾಗದಷ್ಟು ವಿಸ್ತಾರವಾಗಿದೆ. ಈ ಹಗರಣ ನಮ್ಮ ನಾಡಿನ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿ ಗ್ರಾಮ ಹೋಬಳಿಗಳಲ್ಲಿ ನಡೆದಿದೆ. ಈ ಹಗರಣಕ್ಕೆ ಒಂದು ಒಳ್ಳೆ ಸ್ಯಾಂಪಲ್ ಹುಡುಕಬೇಕು ಅಂತ ಕವರ್ ಸ್ಟೋರಿ ತಂಡ ನಿರ್ಧರಿಸಿತು. ಅದಕ್ಕಾಗಿ ರಾಜ್ಯದ ನಾನಾ ಜಿಲ್ಲೆಗಳಲ್ಲಾದ ಫಾರಂ ನಂಬರ್ 53 ಹಗರಣಗಳ ದಾಖಲೆಗಳನ್ನು ಪರಿಶೀಲಿಸಿದೆವು. ನಮಗೆ ಬೆಸ್ಟ್ ಅನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರೋ ಭಾರೀ ಭೂ ಹಗರಣ. ಅದಕ್ಕಾಗಿ ನಾವು ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿನ ಭೂ ಹಗರಣ ಪ್ರಕರಣದ ತನಿಖೆ ಕೈಗೊಂಡೆವು. ದಾಖಲೆಗಳನ್ನು ಪರಿಶೀಲಿಸಿದಾಗ ಬಯಲಾಯಿತು ಭಯಾನಕ ಭ್ರಷ್ಟಾಚಾರ. 420 ನಂಬರ್ 1 ಹುಟ್ಟದವರಿಗೂ ಜಮೀನು. ಸತ್ತವರ ಹೆಸರಲ್ಲಿ ಹುಟ್ಟದವರ ಹೆಸರಲ್ಲಿ ಎಲ್ಲರ ಹೆಸರಲ್ಲಿ ಇದೆ. ಕೆಲವರಿಗೆ ಈಗ 93 ಒಳಗೆ ಎಲ್ಲ 53 ರೆಕಾರ್ಡ್ ಕೊಟ್ಟಿದ್ದಾರೆ. ಕೆಲವರಿಗೆ ಈಗ 25, 26, 30 ವರ್ಷ ಇದ್ದವರಿಗೆ ಆಲ್ರೆಡಿ ರೆಕಾರ್ಡ್ ಆಗಿದೆ. ಅಂದರೆ ಅವರು ಹುಟ್ಟಬೇಕಾದ್ರೆ ಮೊದಲು ಅವರಿಗೆ ಅರ್ಜಿ ಹಾಕಿದ್ದಾರೆ ಅವ್ರ ಹೆಸರಲ್ಲಿ. ಹಾಗೆ ಅರ್ಜಿ ಹಾಕ್ಲಿಕ್ಕೆ ಬರುತ್ತಾ ಹೇಗೆ? ಈ ಥರ ಉಳ್ಳವರಿಗೆ ಆಗಿದೆ ಹೊರತು ಸಾಮಾನ್ಯ ಜನಗಳಿಗೆ 4 ಎಕರೆ 5 ಎಕರೆ ಮಾಡಿದವರಿಗೆ ಇವತ್ತು ರಿಸಲ್ಟ್ ಆಗಿದೆ. ಅವ್ರಿಗೆ ಯಾರಿಗೂ ಸಿಕ್ಕಲೇ ಇಲ್ಲ ಭೂಮಿ ಸಿಕ್ಕಿದ್ದು ಪೂರ ದೊಡ್ಡವರಿಗೆ ಮಾತ್ರ. 420 ನಂಬರ್ 2 ಒಬ್ಬನಿಗೆ 70 ಎಕರೆ ಭೂಮಿ. ಸುಮಾರು ಒಂದೇ ವ್ಯಕ್ತಿ ಸುಮಾರು 60 ಎಕರೆಗೆ ಹೆಚ್ಚು ಭೂಮಿಯನ್ನು ಕಬಳಿಸಿದ್ದಾರೆ. ನಾನು ಹೇಳೋದು ಇದನ್ನು 53ಯಲ್ಲಿ ಅರ್ಹರಿಗೆ ಕೊಡಲಿ, ನಿಜವಾಗ್ಲೂ ಬಡ ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ 53. ಒಂದೇ ಕುಟುಂಬ 70 ಎಕರೆ ಒತ್ತುವರಿ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಪ್ರವೀಣ ಆದಿರಾಜಯ್ಯ, ಅನಂತ ಬೀನ್ ಆದಿರಾಜಯ್ಯ, ನಾಗರಾಜಯ್ಯ ಬೀನ್ ಆದಿರಾಜಯ್ಯ, ಅಭಯ ಆದಿರಾಜಯ್ಯ, ಇದು ಒಂದೇ ಮನೆಯ 4 ವ್ಯಕ್ತಿಗಳು. ಇವರು ಯಾರೂ ಇಲ್ಲಿಲ್ಲ. ಇವರು 4 ಕುಟುಂಬಗಳು ಕಲ್ಕೋಡಿಂದ ಹೋಗಿ ಸುಮಾರು 40 ವರ್ಷ ಆಗಿದೆ. ಇವರು ಜಮೀನು ಇಲ್ಲ. ಇವ್ರು ಯಾರು ಅರ್ಹರಲ್ಲ. 53ರಲ್ಲಿ ಗ್ರ್ಯಾಂಟ್ ತಗೊಳ್ಳಿಕ್ಕೆ ಇವ್ರು ಯಾರು ಅರ್ಹತೆ ಕೂಡ ಇವರಿಗಿಲ್ಲ. 420 ನಂಬರ್ 3 ಅನಾಮಧೇಯರಿಗೂ ಭೂಮಿ. ಎಲ್ಲರೂ 53ರಲ್ಲಿ ಒಬ್ಬೊಬ್ಬರು ಒಂದೊಂದು ಡೇಟಲ್ಲೇ 40-50 ಎಕರೆ ಅಕ್ಕ ತಂಗಿ ಅಣ್ಣ ಮಗಳು ಎಲ್ಲ ಹೆಸರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನಾಮಧೇಯ ಹೆಸರುಗಳು ತುಂಬ ಇದ್ದಾವೆ. ಮೊನ್ನೆ ಒಂದು ಇಲ್ಲಿ ಫಾರೆಸ್ಟ್ ಒತ್ತುವರಿ ಆಯಿತು ಅಂತ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಬಂದಾಗ ಫಸ್ಟು ಅವ್ರದ್ದು ಕೇಸ್ ಬೇರೆ ಹೆಸರಿಗೆ ಆಯಿತು, ಅನಾಮಧೇಯ ಹೆಸರಿಗೆ. ಅದರ ಮೇಲೆ ಮತ್ತೊಬ್ಬರು ರೈತರ ಹೆಸರಿಗೆ ಆಯ್ತಂತೆ. ಅದರ ಮೇಲೆ ಈಗ ಫಾರೆಸ್ಟ್ ಆಫೀಸರ್ ಕರೆಕ್ಟಾಗಿ ಕೇಳೋದು ಗೊತ್ತಾಗ್ತದೆ. ಮತ್ತೆ ಅವ್ರು ಓನರ್ ಹೆಸರಿಗೆ ಆಗಿದೆ. ಆದರೆ ಯಾರು ಜಾಗ ಅಂತ ಯಾರಿಗೆ ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತಿಲ್ಲ, ರೆವಿನ್ಯೂರಿಗೆ ಗೊತ್ತಿಲ್ಲ. 420 ನಂಬರ್ 4 ಅಮೇರಿಕಾದವರಿಗೂ ಭೂ ಕಾಣಿಕೆ. ಕಲ್ಕೋಡ್ ಗ್ರಾಮದ 3 ಜನ, ಕೆ.ಸಿ. ಧರ್ಣೇಂದ್ರ ಅಂತಕ್ಕಂಥ ವ್ಯಕ್ತಿ, ಒಬ್ಬರು ಕಾಂಗ್ರೆಸ್ ನಾಯಕರು, ಕವಿತಾ ಪೂರ್ಣಚಂದ್ರ ಇವರ ಮಗಳು. ಇವರು ಇಲ್ಲಿಯ ನಿವಾಸಿನೇ. ಇವ್ರ ಮದುವೆ ಆದ ನಂತರ ಸುಮಾರು 15 ವರ್ಷದ ನಂತರ ಇವರು ಇಲ್ಲಿಂದ ಹೋದ ನಂತರ ಇವರು ಇಲ್ಲಿಲ್ಲ. ಇವರಿಗೆ ಈ ಕಳಸದಲ್ಲಿ 4 ಎಕರೆ 38 ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಮಗಳು ವನಿತಾ ಶ್ರೀಧರ್ ಪಾಟ್ಲು, ಇವರು ಅಮೇರಿಕಾದಲ್ಲಿ ಸೆಟ್ಲಾಗಿ 10 ವರ್ಷ ಆಯಿತು. ಇವರಿಗೆ 4 ಎಕರೆ 38 ಗುಂಟೆ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಮಗಳು ಕವಿತಾ ಪೂರ್ಣಚಂದ್ರ ಅಂತೇಳಿ ಇನ್ನೊಬ್ಬರು ಮಗಳು, ಇವರು ಧಾರವಾಡದಲ್ಲಿ ಏನೋ ಇದ್ದಾರೆ. ಇವರಿಗೆ ಕೂಡ 438 ಗ್ರ್ಯಾಂಟ್ ಮಾಡಿದ್ದಾರೆ. 420 ನಂಬರ್ 5 ನಾಡ ಕಚೇರಿಯೇ ಗ್ರ್ಯಾಂಟ್. ಇಲ್ಲಿ ಈ ಕಂದಾಯ ಭೂಮಿ ಜಾಗನ ಉಳಿಸ್ಬೇಕಾಗಿರುವಂಥ ಜವಾಬ್ದಾರಿ, ಅದನ್ನ ವ್ಯವಸ್ಥಿತವಾಗಿ ಜನಗಳಿಗೆ ಹಂಚೋ ಜವಾಬ್ದಾರಿ ಇರುವಂಥದ್ದು ನಾಡ ಕಚೇರಿ ಅಂತ, ಕಂದಾಯ ಇಲಾಖೆದು ನಾಡ ಕಚೇರಿ ಅಂತ ಬರುತ್ತೆ. ಇಲ್ಲಿ ಏನು ದುರಂತ ಅಂದರೆ, ನಾಡ ಕಚೇರಿ ಅವರಿಗೆ ಒಂದು ರಿಸರ್ವ್ ಆಗಿ ಇಟ್ಟಿದ್ದ ಜಾಗ, ಒಂದು 30-35 ಗುಂಟೆ ಜಾಗನ ರಿಸರ್ವ್ ಇಟ್ಟಿತ್ತು. ಅದನ್ನ ಒಂದು ಖಾಸಗಿ ವ್ಯಕ್ತಿಗಳು 53ಯಲ್ಲಿ ಅವ್ರ ಹೆಂಡತಿ ಹೆಸರಲ್ಲಿ 100 ಎಕರೆ ಆಲ್ರೆಡಿ ಜಾಗ ಇದ್ದು ಅವ್ರ ಹೆಂಡತಿ ಹೆಸರಲ್ಲಿ ಜಾಗ ಮಾಡಿ ಅದನ್ನ ಮನೆ ಕಟ್ಸ್ಕೊಂಡು ಕೂತಿದ್ದಾರೆ, ಅವ್ರು ಕೊಟ್ಬಿಟ್ಟಿದ್ದಾರೆ. ಅದು ಒತ್ತುವರಿ ಆಗಿದೆ. ನಾಡ ಕಚೇರಿ ಅನ್ನೋದಕ್ಕೆ PWD ಅವ್ರದ್ದೊಂದು ಕಟ್ಟಡದಲ್ಲಿ ನಡೀತಾ ಇದೆ. ಅದಕ್ಕೆ ಸುತ್ತಮುತ್ತ PWD ಅವ್ರದ್ದು ಗ್ರಾಮ ಠಾಣದ ಜಾಗ ಒಂದಿಷ್ಟಿದೆ. ಅದರಲ್ಲೂ ಇನ್ಯಾರೋ ಬೇನಾಮಿ ಹೆಸರಲ್ಲಿ 53ಯಲ್ಲಿ ಜಾಗ ಮಾಡಿ ಒಂದು 10ಕ್ಕಿಂತ ಅವ್ರಿಗೇನು ಜಾಗ ಸ್ಯಾಂಕ್ಷನ್ ಆಗಿತ್ತು ಅದರಿಂದ 4 ಪಟ್ಟು ಜಾಗ ಮಾಡಿಬಿಟ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಟೈಪ್ ಮಾಡಿ ಬಾಡಿಗೆ ಮನೆಗಳನ್ನ ಕಟ್ಟಿ ಕೂತಿದ್ದಾರೆ. 420 ನಂಬರ್ 6 ಅರ್ಜಿ ಸಲ್ಲಿಸದಿದ್ರು ಗ್ರಾಂಟ್. ಇಲ್ಲಿರ್ತಕ್ಕಂಥ ನಿವಾಸಿಗಳೇ ಅಲ್ಲದೆ ಇರ್ತಕ್ಕಂಥವ್ರು ಸುಮಾರು ಜನ ಗ್ರಾಂಟ್ ಮಾಡಿ. ಉದಾಹರಣೆಗೆ ಕಲ್ಕೋಡ್ನಲ್ಲಿ ನಾಗರಾಜಯ್ಯ ಜೀನ್ ರಾಜಯ್ಯ ಅಂತಕ್ಕಂಥ ವ್ಯಕ್ತಿನೇ ಇಲ್ಲ. ಈ ವ್ಯಕ್ತಿಗೆ 4 ಎಕರೆ ಗ್ರಾಂಟ್ ಮಾಡಿದ್ದಾರೆ.
ಹಾಗೆ ಮರಿಯಾ ಬೀನ್ ಪುಟ್ಟ ಅಂತಕ್ಕಂಥ ವ್ಯಕ್ತಿ ಸಂಸ್ಥೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಇಲ್ಲ, ಯಾವುದೇ ರೇಷನ್ ಕಾರ್ಡು ಅಥವಾ ಅವರು ಯಾವುದೇ ವೋಟರ್ ಐ ಡಿಯಲ್ಲಿ ಕೂಡ ಅವರ ಹೆಸರಿಲ್ಲ, ಅವರಿಗೆ 3 ಎಕರೆ ಗ್ರ್ಯಾಂಟ್ ಆಗಿದೆ. ಇದೆಲ್ಲ ಒಂದು ವ್ಯವಸ್ಥಿತವಾಗಿ ಒಂದೇ ಕುಟುಂಬದವರು ಬೇನಾಮಿ ಹೆಸರಿನಲ್ಲಿ 53 ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ. 420 ನಂಬರ್ 7 ನಕಲಿ ಸಾಲ ಮಂಜೂರಾತಿ. ಹೀಗೆ ಎಲ್ಲ ಹೊರಗಡೆ ಇದ್ದವರಿಗೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ಅಂಥವರಿಗೂ ಇದೆ. ಅವ್ರು ಯಾವ ಊರಿನವ್ರು ಅಂತಲೂ ಗೊತ್ತಿಲ್ಲ. ಕೇಳಿದ್ರೆ ಇವತ್ತು ಅವ್ರ ಹೆಸರಿಗೆ ಬ್ಯಾಂಕಲ್ಲಿ ಲೋನ್ ಆಗ್ತದೆ. ನಮ್ಮ ಇಲ್ಲಿ ಸೊಸೈಟಿ ಬ್ಯಾಂಕ್ ಇದೆ, ಅಲ್ಲಿ ಆ ಪ್ರತಿಯೊಬ್ಬರಿಗೂ ಲೋನ್ ಆಗ್ತದೆ, ಎಲ್ಲರಿಗೂ ಅನಾಮಧೇಯ ಹೆಸರು. ಅದ್ರ ಯಾರು ಸೈನ್ ಮಾಡ್ತಾರೆ? ಮತ್ತು ಅವರಿಗೆ ಯಾವುದೇ ಒಂದು ನೀವು ಪರಿಹಾರ ಕೇಳಿದರೆ ಇಲ್ಲಿ ಪರಿಹಾರ ಸ್ಯಾಂಕ್ಷನ್ ಆಗ್ತದೆ, ಆ ಚೆಕ್ಗಳು ಡ್ರಾ ಆಗ್ತದೆ. ಹೇಗೆ ಡ್ರಾ ಆಗ್ತದೆ? ಇಲ್ಲಿ ಭ್ರಷ್ಟರದ್ದೇ ದರ್ಬಾರು. ರಾಜಕಾರಣಿಗಳು ಅಧಿಕಾರಿಗಳ ಅಪವಿತ್ರ ಮೈತ್ರಿಯಿಂದ ಇಂಥ ದೊಡ್ಡ ಹಗರಣ ನಡೆಯುತ್ತಿದೆ. ಇದು ಕಳಸ ತುಂಬ ಚಿಕ್ಕದಾಗಿರ್ಬೋದು, ಆದರೆ ಇಲ್ಲಿಯ ಬೇರುಗಳು ಡೆಲ್ಲಿವರೆಗೂ ಇದೆ. ಅಲ್ಲಿಂದ ಇಲ್ಲಿಯ ಒಬ್ಬ ಭೂಮಾಲೀಕನನ್ನು ಟಚ್ ಮಾಡಲಿಕ್ಕೆ ಯಾವ ರಾಜಕೀಯದವನಿಗೂ ಆ ಶಕ್ತಿ ಇಲ್ಲ. ಇದು ಭಾರಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು. ಆ ಕಾರಣದಿಂದ ಪ್ರತಿಯೊಬ್ಬ ರಾಜಕೀಯ ನೇತಾರನಿಗೂ ಕೂಡ ನಿಮಗೆ ರಾಜ್ಯ ಮಟ್ಟದಲ್ಲಿ ಹೇಳೋರು ಯಾರು ಅಂದರೆ ಇಲ್ಲಿಯ ರಾಜಕೀಯದವರೇ. ಅವರು ಅದನ್ನು ಕೇಳಿ ಇಲ್ಲಿ ಜನಗಳ ಸಮಸ್ಯೆ ಪರಿಹರಿಸ್ತೀವಿ ಅಂದರೆ ಅವರಿಗೆ ಅಲ್ಲಿ ವೋಟ್ ಹಾಕ್ಸೋರು ಇಲ್ಲಿ ಇರುವುದಿಲ್ಲ. ಇನ್ನು ಶ್ರೀಮಂತರು ತಮ್ಮ ಅಕ್ರಮ ಜಮೀನು ಉಳಿಸಿಕೊಳ್ಳುವ ಸಲುವಾಗಿ ಬಡ ರೈತರಿಗೆ ನೋಟಿಸ್ ಕೊಡಿಸುವ ನಾಟಕವಾಡಿಸ್ತಿದ್ದಾರೆ. ಬಡವರಿಂದ ಪ್ರತಿಭಟನೆ ಮಾಡಿಸಿ ತಮ್ಮ ಜಮೀನು ಉಳಿಸಿಕೊಳ್ತಿದ್ದಾರೆ. ಈಗ ಮೊನ್ನೆ ಬಹುಸಾಚಿ ಮತ್ತು 79 ಅಂತ ಹೇಳಿ ರೆಕಾರ್ಡಲ್ಲಿ ಮತ್ತು 53ಯಲ್ಲಿ ಒತ್ತುವರಿ ಜಮೀನು ಕೇಳೋಕ್ಕೆ ಈಗ ನೋಟಿಸ್ ಕೊಡ್ತಾರೆ ಕೆಲವೊಬ್ಬರಿಗೆ. ಆ ನೋಟಿಸ್ ಕೊಟ್ಟ ನಂತರ 3 ಪಕ್ಷರು ಒಟ್ಟಾಗಿದ್ದಾರೆ. ಈಗ ಒಟ್ಟಾಗಿ ಮೊನ್ನೆ ಒಂದು ಹೋರಾಟ ಮಾಡಿದರು. ಆ ಹೋರಾಟ ಮಾಡಿಬಿಟ್ಟು ಅದರಲ್ಲಿ ಅವರ ಉಡಕ್ಕೆ ನೀರು ಬಂದಾಗ ಈಗ 2 ಎಕರೆ ಇನಾಮ್ನವ್ರು ಏನಿದ್ದಾರೆ ಅವ್ರಿಗೆ ಹಟ್ಟಿ ಕೊಟ್ಟಿಗೆ ಬಿಟ್ಟರೆ ಬೇರೆ ಜಾಗ ಇಲ್ಲ. ಆ ಜಾಗ ಎಳ್ಸೋತ್ತಿಗೆ ಯಾರೂ ಮಾತಾಡಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಹೋಬಳಿಯ ಕಲ್ಕೋಡು ಗ್ರಾಮ ಒಂದು ಸ್ಯಾಂಪಲ್ ಅಷ್ಟೇ. ಇಂಥ ಹಗರಣಗಳು ರಾಜ್ಯಾದ್ಯಂತ ನಡೆದಿದೆ. ಇದು ಶಾಸಕರುಗಳ ನೇತೃತ್ವದಲ್ಲೇ ನಡೆಯುತ್ತಿರೋ ಭಾರೀ ಹಗರಣ. ಬಡವರಿಗಾಗಿ ಇರುವಂತಹ ಫಾರಂ ನಂಬರ್ 53 ಶ್ರೀಮಂತರ ಪಾಲಾಗ್ತಿದೆ. ಕೊನೆಗೆ ಸರ್ಕಾರ ಬಡವರಿಗೆ ಭೂಮಿ ಇಲ್ಲ ಅಂತಿದೆ. ಆದರೆ ಶ್ರೀಮಂತರ ಕೈಯಲ್ಲಿರುವಂತಹ ಸಾವಿರಾರು ಎಕರೆ ಭೂಮಿನ ಯಾಕೆ ಸರ್ಕಾರ ವಶಪಡಿಸಿಕೊಳ್ತಿಲ್ಲ?